ಕನ್ನಡ ಸಿರಿ ಶುದ್ಧ ಕನ್ನಡದ ಕಲಿಕೆಗಾಗಿ ಸ್ವಾಗತ. ನಮಸ್ಕಾರ ಎಲ್ಲ ಕನ್ನಡ ಮನಸ್ಸುಗಳಿಗೆ, ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಶ್ರೀದೇವಿ ಜೊತೆಲಿದ್ದೀನಿ. ಇವತ್ತಿನ ತರಗತಿಯಲ್ಲಿ ನಾ ಹಿಂದೆ ಹೇಳಿದ ಹಾಗೆ ಏನು ಕಲಿಯಬಹುದು ಅಂತಂದರೆ, ಹಕಾರ ಮತ್ತು ಅಕಾರದ ದೋಷಗಳನ್ನು ನಿವಾರಿಸಿಕೊಳ್ಳೋದು ಹೇಗೆ. ಬಹಳಷ್ಟು ಮಂದಿ ಮಾಡುವಂತಹ ಒಂದು ತಪ್ಪು ಅಂತಲೇ ಹೇಳಬಹುದು. ಯಾಕಂತಂದರೆ ಇವೆರಡು ಅಕ್ಷರ ಭಿನ್ನ, ಇದು ಬೇರೆ ಬೇರೆ ಅಕ್ಷರ, ಹಾಗಾಗಿ ಅದನ್ನು ಅದೇ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು. ಅಕಸ್ಮಾತಾಗಿ ನೀವೇನಾದರೂ ಅದನ್ನು ಬೇರೆ ರೀತಿಯಲ್ಲಿ ಉಚ್ಚಾರಣೆ ಮಾಡಿದರೆ ಅನರ್ಥಗಳಾಗುತ್ತದೆ. ಕೆಲವೊಂದು ಸಮಯದಲ್ಲಿ ತುಂಬಾ ಅರ್ಥ ವ್ಯತ್ಯಾಸಗಳು ಸಿಕ್ಕಾಪಟ್ಟೆ ಆಗಿರುತ್ತೆ. ಹಾಗಾಗಿ ನಾವು ಕಲ್ತ್ಕೋಬೇಕು ಏನು ಈ ವ್ಯತ್ಯಾಸ ಅಂತ. ನೋಡಿ, ಆಕಾರ ಬೇರೆ ಹಾಕಾರ ಬೇರೆ ಅಂತ ಅಕ್ಷರಗಳ ಬಗ್ಗೆ ತಿಳಿಸುವಾಗಲೇ ನಾನು ನಿಮಗೆ ಹೇಳಿದೆ. ತುಂಬ ಸುಲಭ ಇದನ್ನು ಐಡೆಂಟಿಫೈ ಮಾಡೋದು ಮತ್ತು ಕಲಿಯೋದು. ಹೇಗೆ ಕಲಿಬಹುದು ಅಂತಂದರೆ, ಆಕಾರ, ನೀವು ಆಕಾರ ಹೇಳುವಾಗ ಕೈಯನ್ನು ಹತ್ತಿರ ಇಟ್ಕೊಳ್ಳಿ. ಆಗ ನಿಮಗೆ ನೀವು ಆ ಹೇಳುವಾಗ ಗಾಳಿ ಬರಬಾರ್ದು, ಅಂದರೆ ನೀವು ಉಸಿರಿನ ಗಾಳಿನ ಜೋರಾಗಿ ಹೇಳುವಂಥದ್ದು ತಾಗಬಾರ್ದು ಕೈಗೆ, ಅದು ಆ. ಅದೇ ನೀವು ಹಾಕಾರ ಹೇಳುವಾಗ ನಿಮ್ಮ ಕೈಗೆ ಗಾಳಿ ತಾಕುತ್ತದೆ. ಹ ನೋಡಿ, ಆ ಹ, ಇಷ್ಟೇ. ನೀವು ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಆ ಹ, ಆ ಹ. ಈ ಕೈಯಲ್ಲಿ ಒಂದು 4 ಸತಿ ಅಭ್ಯಾಸ ಮಾಡಿ. ಅದಾದ ನಂತರ ಕೈ ಆ ಕಡೆ ತೆಗೆದು ಹೇಳ್ಬೋದು ಆ ಹ, ಆ ಹ. ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಆ ಅಕ್ಷರ ನೋಡಿದ ಕೂಡಲೇ ನಿಮಗೆ ಬರಬೇಕು, ಅದು ಅ ಅಷ್ಟೇ. ಹ ಅಕ್ಷರ ನೋಡಿದ ಕೂಡಲೇ ಇದನ್ನು ನಾನು ಸ್ವಲ್ಪ ಗಾಳಿಯನ್ನು ಹೆಚ್ಚಿಗೆ ಬಳಸಿ ಹೇಳಬೇಕು ಅಂತ ಬರಬೇಕು. ಆಗ ಖಂಡಿತವಾಗೂ ನಿಮಗೆ ಇದರ ಸಮಸ್ಯೆ ತೀರಿ ಹೋಗುತ್ತೆ. ಇನ್ನು ಯಾಕೆ ಏನಂತ ಮಹಾ ಅನಾಹುತ ಆಗೋಗುತ್ತೆ ಅಂತಂದರೆ, ತುಂಬ ಸತಿ ನೋಡಿ, ನಾನೇ ನಿಮಗೆ ಕೆಲವೊಂದು ಪದಗಳನ್ನು ಹೇಳ್ತೀನಿ. ಅದನ್ನು ಹೇಳಿದಾಗ ನಿಮಗೆ ಅರ್ಥ ಗೊತ್ತಾಗುತ್ತೆ ಯಾಕೆ ಈ ಥರ ಹೇಳಬಾರ್ದು ಅಂತ. ನೋಡಿ, ಹಾಸನ ಇದು ಒಂದು ಊರು. ನೀವು ಆಸನಕ್ಕೆ ಹಾಸನ ಅಂದು ಹಾಸನಕ್ಕೆ ಆಸನ ಅಂತಂದರೆ ಎಷ್ಟು ವ್ಯತ್ಯಾಸ ಅಂತಂದರೆ, ಆಸನ ಅನ್ನೋ ಪದ ಕೂಡ ಇದೆ. ಆಸನ ಅಂತಂದರೆ ಕೂತ್ಕೊಳ್ಳುವಂಥ ಜಾಗಕ್ಕೆ ಆಸನ ಅಂತ ಹೇಳ್ತಾರೆ. ಹಾಸನ ಅದು ಊರು. ಓಕೆ, ಹಾಗಾಗಿ ನೋಡಿ, ನೀವು ಇಲ್ಲಿ ವ್ಯತ್ಯಾಸ, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಎರಡು ಎಂತ, ಒಂದು ಊರಿನ ಹೆಸರು, ಇನ್ನೊಂದು ಬಂದು ಏನಾಗುತ್ತೆ ಕೂತ್ಕೊಳ್ಳುವಂಥ ಜಾಗ. ನೀವು ಅಕಾರಕ್ಕೆ ಹಕಾರ, ಅಕಾರಕ್ಕೆ ಹಕಾರ, ಹಕಾರಕ್ಕೆ ಅಕಾರ ಹಾಕಿದ್ರೆ ಈ ಥರ ವ್ಯತ್ಯಾಸ ಆಗುತ್ತೆ. ಇಲ್ಲೇನೋ ಪರವಾಗಿಲ್ಲ, ಯಾಕಂದರೆ ಇದರಲ್ಲೇನೋ ಅಂತ ತುಂಬ ಅರ್ಥ ವ್ಯತ್ಯಾಸದಲ್ಲಿ ನೋವಾಗುವಂಥದ್ದು ಏನೂ ಇಲ್ಲ ವಿಚಾರ. ಅದೇ ರೀತಿ ನೋಡಿ, ಕಾರ್ಯಕ್ರಮದಲ್ಲಿ ಹೇಳಬೇಕಂತ ಹೇಳ್ತಾರೆ, ಎಲ್ಲರಿಗೂ ಕೂಡ ಆದರದ ಸ್ವಾಗತ ಅಂತ ಹೇಳಬೇಕು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಸಹೃದಯರಿಗೂ ಕೂಡ ಆದರದ ಸ್ವಾಗತ, ಅಂದರೆ ಆದರಿಸುವುದು. ನಿಮ್ಮನ್ನು ನಾವು ಆದರಿಸ್ತಾ ಇದ್ದೀವಿ, ಆದರಿಸಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅಂತ ಅರ್ಥ. ನೀವು ಆಕಾರಕ್ಕೆ ಬದಲಾಗಿ ಹಾಕಾರ ಹಾಕಿದ್ರಿ ಅಂತ ಅಂದ್ಕೊಳ್ಳಿ. ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಕೂಡ ಆದರದ ಸ್ವಾಗತ ಅಂದ್ಬಿಟ್ರೆ ನಿಜಕ್ಕೂ ಆದರಕ್ಕೂ ಹಾದರಕ್ಕೂ ತುಂಬ ಅರ್ಥ ವ್ಯತ್ಯಾಸ ಇದೆ. ಆದರದ ನಾನು ಅರ್ಥವನ್ನು ನನಗೆ ಹೇಳ್ಕೊಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಡಿಕ್ಷನರಿ ತೆಗೆದು ನೋಡಿ ನಿಮಗೂ ಅನಿಸುತ್ತೆ ಎಷ್ಟು ವ್ಯತ್ಯಾಸಗಳಾಗುತ್ತೆ. ಅಂದರೆ ಈ ರೀತಿಯ ಅನರ್ಥಗಳಾದಾಗ ಕಷ್ಟ ಆಗುತ್ತೆ. ಹಾಗಂತ ನಿಮಗೆ ಜನರೇನಾದರೂ ಹೇಳ್ತಾರೆ ಅಂದರೆ ಯಾರು ಏನು ಹೇಳೋದಿಲ್ಲ. ಇತ್ತೀಚೆಗೆ ಏನಾಗಿದೆ ಅಂತಂದರೆ, ಅಕಾರ ಹಕಾರನ್ನು ಜನ ಸಾಮಾನ್ಯವಾಗಿ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಅರ್ಥ ಮಾಡ್ಕೊಳ್ತಾರೆ, ಸೆಂಟೆನ್ಸ್ ಮುಖಾಂತರ ಇದೇನಿರ್ಬೋದು ಅಂತ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ವಾಕ್ಯವನ್ನು ಅವಲಂಬಿಸಿ ಅವ್ರು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಆದರೆ ಸರಿಯಾಗಿ ಕೇಳಿಸ್ಕೊಂಡಾಗ ನಿಮಗೆ ಅನಿಸುತ್ತೆ ಇದಕ್ಕೂ ಅದಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ವ ಅಂತ. ಈ ದೋಷಗಳನ್ನು ನಾವು ನಿವಾರಿಸ್ಕೊಳ್ಬೇಕಾಗುತ್ತೆ. ಒಂದೊಮ್ಮೆ ನಾವು ವಿದ್ಯಾವಂತರಾಗಿದ್ದೇವೆ ಅನ್ಸಿದ್ರೆ ಖಂಡಿತ ವಿದ್ಯಾವಂತರಾದವರ ಬಾಯಲ್ಲಿ ಈ ದೋಷಗಳನ್ನು ನಾವು ಕಡಿಮೆ ಕಾಣಬೇಕು. ಗ್ರಾಮ್ಯ ಭಾಷೆಗೂ ಮತ್ತು ನಾವು ಗ್ರಾಂಥಿಕ ಭಾಷೆಗೂ ವ್ಯತ್ಯಾಸ ಇದೆ. ಅದು ಮಾತಾಡೋದು ತಪ್ಪ ಹಾಗೆ ಹೀಗೆ ಅಂತ ಹೇಳಬಾರ್ದು. ಆದರೆ ಅದು ಮಾತಾಡೋದು ತಪ್ಪು, ಇದು ಒಂದು ತಪ್ಪು ಅಂತ ಎಲ್ಲ ಹೇಳ್ತಾ ಇರೋದು ಏನಂತಂದರೆ, ಅಕ್ಷರದ ಉಚ್ಚಾರಣೆ ಸರಿಯಾಗಿರಬೇಕು ಅಷ್ಟೇ. ಹಾಗೆ ನೀವು ದೋಷಗಳನ್ನು ನಿವಾರಿಸಿಕೊಂಡಾಗ ನಿಮ್ಮ ವಿದ್ಯೆಗೆ ಒಂದು ಪ್ರಾಮುಖ್ಯತೆ ಬರುತ್ತೆ. ನೀವು ವಿದ್ಯಾವಂತರು ಅನ್ನಿಸ್ಕೊಳ್ಳೋಕ್ಕೆ ಒಂದು ಬೆಲೆ ಬರುತ್ತೆ ಅಂತ ನಾವು ಹೇಳೋದು. ಸೊ ಆ ಒಂದು ವಿಚಾರಕ್ಕಾಗಿ ನೀವು ಗಮನ ಕೊಡಬೇಕಾಗತ್ತೆ. ಗಮನಿಸಿ, ಅಕಾರಕ್ಕೂ ಹಕಾರಕ್ಕೂ
ಸಾಕಷ್ಟು ವ್ಯತ್ಯಾಸ ಇದೆ. ಹಾಲನ್ನು ನೀವು ಹಾಲು ಅಂದರೆ ಅಲ್ಲಿಗೇನು ಇಲ್ಲ. ಓಕೆ, ಹಾಗೆ ನಾನು ನೋಡ್ತೀನಿ ತುಂಬ ಜನಕ್ಕೆ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ಎಲ್ಲದಕ್ಕೂ ಹಕಾರ ಉಪಯೋಗಿಸೋದು. ಆಕಾರ ಇರೋ ಕಡೆ ಅವರಿಗೆ ಆ ಬರೋದೇ ಇಲ್ಲ, ಹಕಾರನೇ. ಅಂದ್ರೆ ಅಂತಿರ್ತಾರೆ, ಆಮೇಲೆ ಹಾಗ ಅಂತಿರ್ತಾರೆ. ಹಾಗೆ ಇನ್ನೂ ಒಂದೇನಪ್ಪ ಅಂತಂದರೆ ಆ ನಮಗೆ ಎಂಥ ಆಸೆ ಇತ್ತು ಅಂತಂದರೆ ನೋಡಿ, ಎಂಥ ಆಸೆ ಇತ್ತು ಅಂತಂದರೆ ನೋಡಿ ಇಲ್ಲಿ ಹೇಗೆ ಆಗೋಯ್ತು ಅಂತ. ಇದು ಕೂಡ ದೋಷನೇ. ಅಂದರೆ ಅಕಾರಕ್ಕೆ ಬದಲಾಗಿ ಎಲ್ಲ ಕಡೆ ಹಕಾರ ಉಪಯೋಗಿಸೋದು, ಇಲ್ಲ ಹಕಾರ ಇಲ್ಲವೇ ಇಲ್ಲ ಎಲ್ಲದಕ್ಕೂ ಆಕಾರ ಉಪಯೋಗಿಸ್ಬಿಡೋದು. ಓಕೆ, ಅವನು ಹಾಲು ತಂದನು, ಹಸುವನ್ನು ಕಟ್ಟಿದನು, ಹಾಗೆ 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 ಹೇಳಿದನು ಅಂತಂದರೆ ಇಲ್ಲೆಲ್ಲನೂ ಅಪಭ್ರಂಶ ಅನಿಸುತ್ತೆ ಮತ್ತು ಚೆನ್ನಾಗಿ ಕೇಳಿಸೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನೇನಂತ ಹೇಳ್ತೀನಿ ಅಂದರೆ, ದಯವಿಟ್ಟು ನೀವು ಅಭ್ಯಾಸ ಮಾಡಿ ಇದನ್ನೆಲ್ಲವನ್ನು ತಿದ್ದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ದೋಷಗಳನ್ನ ತಿದ್ದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತಂದರೆ, ನಾನೀಗ ಒಂದು 4 ಸ್ಲೈಡಲ್ಲಿ ನಿಮಗೆ ಹೋಗುತ್ತೆ. ಮೊದಲು ಆಗೆ ಸಂಬಂಧಪಟ್ಟಂಥ ಒಂದು ಉದ್ದದ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಹೇಳ್ತಾ ಹೋಗಿ ಅಭ್ಯಾಸ ಮಾಡಿ. ಅದಾದ ನಂತರ ಹಕಾರಕ್ಕೆ ಸಂಬಂಧಪಟ್ಟ ಹಾಗೆ 1-2 ಸೆಂಟೆನ್ಸನ್ನು ಕೊಟ್ಟಿದ್ದೇನೆ, ಅದನ್ನು ಅಭ್ಯಾಸ ಮಾಡಿ. ಅದಾದಮೇಲೆ 3ನೇದರಲ್ಲಿ ನಿಮ್ಗೆ ಬರುತ್ತೆ ಹಕಾರ ಅಕಾರ 2 ಬೆರ್ತಿರುವಂಥ ಪದಗಳಿರುವಂಥ ಒಂದು ಉದ್ದನೆಯ ಒಂದು ಸಾಲು ಕೊಟ್ಟಿದ್ದೇನೆ, ಅದನ್ನು ಅಭ್ಯಾಸ ಮಾಡಿ. ಜೋರಾಗಿ ಮಾಡ್ತಾ ಇದ್ದರೆ, ಜೋರಾಗಿ ಹೇಳ್ತಾ ಇದ್ದರೆ ನಿಮಗೂ ಒಂದಷ್ಟು ಪ್ರಾಕ್ಟೀಸ್ ಆಗಿದ ನಂತರ ಇದರ ವ್ಯತ್ಯಾಸ ಗೊತ್ತಾಗಿದ್ದ ನಂತರ ಮೆದುಳಿಗೆ ವ್ಯತ್ಯಾಸ ಗೊತ್ತಾಗಬೇಕು. ಮೆದುಳಿಗೆ ವ್ಯತ್ಯಾಸ ಗೊತ್ತಾದ ತಕ್ಷಣ ತನ್ನಷ್ಟಕ್ಕೆ ತಾನೇ ನಾಲಿಗೆಯ ಮೇಲೆ ಹಿಡಿತವನ್ನು ಪಡ್ಕೊಳ್ಳುತ್ತದು. ನಾಲಿಗೆಯ ಮೇಲೆ ಹಿಡಿತ ಪಡ್ಕೊಂಡಾಗ ಈ ಮೆದುಳು, ಈ CPU ಏನಿದೆ, ಈ ಮೆದುಳು ಮತ್ತು ಈ ನಾಲಿಗೆ 2 ಸಿಂಕ್ ಆದಾಗ ದೋಷಗಳು ತಪ್ಪುತ್ತದೆ. ಬನ್ನಿ ನೋಡೋಣ ಯಾವ್ಯಾವುದು ಆ ಉದ್ದನೆಯ ಸಾಲುಗಳು ಹೇಗೆ ನಿಮಗೆ ಸಮಸ್ಯೆಗೆ ಪರಿಹಾರ ಕೊಡುತ್ತೆ ಅಂತ. ಬನ್ನಿ ಆಕಾರವನ್ನು ಅಭ್ಯಾಸ ಮಾಡೋಣ. ನಿಧಾನವಾಗಿ ಹೇಳಿ ನಂತರ ನೀವು ಬೇಗ ಬೇಗ ಹೇಳೋದು ಅಭ್ಯಾಸ ಮಾಡಬಹುದು. ಅರಳಿ ಮರದ ಅಡಿಯಲ್ಲಿ ಅಂದದ 2 ಅಳಿಲುಗಳು ಅಕ್ಕಿ ಕಾಳನ್ನು ಆರಿಸಿ ಆತುರದಿಂದ ತಿನ್ನುತ್ತಿದ್ದವು. 2ನೇದು, ಅಕ್ಕನ ಮಗಳು ಅಕ್ಕರೆಯಿಂದ ಅಂದುಗೆ ತೊಟ್ಟು ಅಮ್ಮನ ಅಣ್ಣನ ಅರಸಿ ಅರಮನೆ ಬೀದಿಲಿ ಅಂಬಾರಿ ಏರಿ ಆಡುತ್ತಾ ಬಂದಳು. ಇದನ್ನು ಸ್ವಲ್ಪ ಸ್ಪೀಡ್ ಮಾಡಿದ್ರೆ, ಅಕ್ಕನ ಮಗಳು ಅಕ್ಕರೆಯಿಂದ ಅಂದುಗೆ ತೊಟ್ಟು ಅಮ್ಮನ ಅಣ್ಣನ ಅರಸಿ ಅರಮನೆ ಬೀದಿಲಿ ಅಂಬಾರಿ ಏರಿ ಆಡುತ್ತಾ ಬಂದಳು. ಹೀಗೆ ಮೊದಲಿಗೆ ನಿಧಾನ, ಆನಂತರ ಸ್ವಲ್ಪ ನೀವು ವೇಗವನ್ನು ಹೆಚ್ಚಿಸ್ಕೊಂಡು ಹೇಳ್ತಾ ಹೋಗಬೇಕು. ಆದರೆ ಗಮನಿಸಿ, ಇಲ್ಲೆಲ್ಲ ಕೂಡ ಕೊಟ್ಟಿರೋದು ಬರೀ ಆಕಾರದ ಕುರಿತಾದಂಥ ಪದಗಳು. ಇದಾದ ನಂತರ ಹಕಾರಕ್ಕೆ ಬಂದುಬಿಡೋಣ. ಹಕಾರದಲ್ಲಿರುವಂಥ ಸಾಲುಗಳು ಯಾವುದು ನೋಡಿರಿ. ಹಾರುವ ಹಕ್ಕಿ ಹಾಡುತ್ತಾ ಹಾಡುತ್ತಾ ಹಸುರಿನ ಹೊಲದಲ್ಲಿ ಹೊರಟಿತ್ತು, ಮರದಲ್ಲಿ ಇದ್ದ ಹಣ್ಣನ್ನು ತಿಂದು ಹಸಿವನ್ನು ನೀಗಿಸಿಕೊಂಡಿತ್ತು. ಮತ್ತೊಮ್ಮೆ, ಹಾರುವ ಹಕ್ಕಿ ಹಾಡುತ್ತಾ ಹಾಡುತ್ತಾ ಹಸುರಿನ ಹೊಲದಲ್ಲಿ ಹೊರಟಿತ್ತು, ಮರದಲ್ಲಿ ಇದ್ದ ಹಣ್ಣನ್ನು ತಿಂದು ಹಸಿವನ್ನು ನೀಗಿಸಿಕೊಂಡಿತ್ತು. 2ನೇ ಸಾಲನ್ನ ನೋಡ್ತಾ ಹೋಗೋಣ. ಹೊತ್ತು ಹುಟ್ಟುವ ಸಮಯದಲ್ಲಿ ಹನುಮದೇವರ ಗುಡಿಗೆ ಹೋಗಿ ಹೂವು ಹಣ್ಣು ಕಾಯಿ ಕೊಟ್ಟು ಹೊಳೆಯ ದಡದಲ್ಲಿ ಹರಕೆ ಸಲ್ಲಿಸಿ ಹಟ್ಟಿಗೆ ಬಂದನು ನಮ್ಮ ಹರ್ಷನು. ಇನ್ನು 2 ಸೇರಿಸಿ ಹೇಗೆ ಅಭ್ಯಾಸ ಮಾಡಬಹುದು ಅಂದರೆ, ಅಕಾರ ಮತ್ತು ಹಕಾರಗಳನ್ನು ನೋಡಿ ಅಭ್ಯಾಸ ಮಾಡುವ ಕ್ರಮ ನೋಡಿ. ಆಲದ ಮರಕ್ಕೆ ಹಸುವನ್ನು ಕಟ್ಟು, ಹಾಲನ್ನು ಅಳೆದು ಹನುಮಗೆ ನೀಡು, ಆಕಳ ಕರುವನ್ನು ಹಟ್ಟಿಗೆ ಅಟ್ಟು, ಅಕ್ಕಿಯ ನೀರನ್ನು ಹಸುವಿಗೆ ಹಾಕು. ಮತ್ತೊಮ್ಮೆ, ಆಲದ ಮರಕ್ಕೆ ಹಸುವನ್ನು ಕಟ್ಟು, ಹಾಲನ್ನು ಅಳೆದು ಹನುಮಗೆ ನೀಡು, ಆಕಳ ಕರುವನ್ನು ಹಟ್ಟಿಗೆ ಅಟ್ಟು, ಅಕ್ಕಿಯ ನೀರನ್ನು ಹಸುವಿಗೆ ಹಾಕು. ಇಲ್ಲಿ ಆಕಾರ ಮತ್ತು ಹಾಕಾರ 2 ಇದೆ. ಅವಳು ಹರಿಯ ಅರಸಿ ಹೇಳಬೇಕೆ ಅದನ್ನು ಬಿಡಿಸಿ, ಹಾಲು ಜೇನ ಅರೆದು ಸುರಿದ ಅರಗಿಣಿ ಆ ಹೆಣ್ಣು, ಹರಿಣ ಅವಳ ಕಣ್ಣು, ಆಹಾ ಎಂಥ ಅದ್ಭುತ ಹರಿ ಕುಣಿದ ಹಾಡುತ್ತಾ. ಸ್ವಲ್ಪ ವೇಗವಾಗಿ ಹೇಳೋಣ. ಅವಳು ಹರಿಯ ಅರಸಿ ಹೇಳಬೇಕೆ ಅದನ್ನು ಬಿಡಿಸಿ, ಹಾಲು ಜೇನ ಅರೆದು ಸುರಿದ ಅರಗಿಣಿ ಆ ಹೆಣ್ಣು, ಹರಿಣ ಅವಳ ಕಣ್ಣು, ಆಹಾ ಎಂಥ ಅದ್ಭುತ ಹರಿ ಕುಣಿದ ಹಾಡುತ್ತಾ. ಅಬ್ಬಬ್ಬಬ್ಬ, ತುಂಬ ಕಷ್ಟ ಆಯಿತಾ?
ಸ್ವಲ್ಪ ಹೊತ್ತು ಹಾಗನ್ಸುತ್ತಷ್ಟೇ. ಆಮೇಲೆ ಪ್ರತಿದಿನ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ಇದೇನು ಅನಿಸಲ್ಲ. ಇದ್ರ ಜೊತೆ ನೀವು ಆಟ ಆಡಬೇಕಷ್ಟೇ. ನೀವು ಆಟ ಆಡ್ತಾ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ತಲೆಯಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಅಭ್ಯಾಸ ಮಾಡಿ ಈ ಸಾಲುಗಳನ್ನು. ಇಲ್ಲ ಈ ಸಾಲೇ ಮಾಡಬೇಕು ಅಂತ ಏನೂ ಇಲ್ಲ. ಖಂಡಿತ ನೀವು ಕೂಡ ಕೆಲವು ಪದಗಳನ್ನು ಬರ್ಕೊಂಡು ನೀವು ಅಭ್ಯಾಸ ಮಾಡ್ಬೋದು. ನೀವೇ ಹೊಸದಾದಂಥ ಸಾಲುಗಳನ್ನು ಕಟ್ಟಿ ಹಾಡ್ಕೋಬಹುದು. ಜೋರಾಗಿ ಹೇಳ್ತಾ ಹೋಗಬೇಕು. ಹೇಳ್ತಾ ಹೋದಾಗ ನೀವು ಗಮನಿಸ್ಕೊಳ್ಬೇಕು, ನಾನು ಅಕಾರ ಮತ್ತು ಹಕಾರ ಸರಿಯಾಗಿ ಹೇಳ್ತಾ ಇದ್ದೀನಿ ಅಂತ. ಈ ಒಂದು ಸೂಕ್ಷ್ಮ ವಿಚಾರವನ್ನು ನೀವು ಗಮನಿಸಿದರೆ ಸಾಕು, ನಿಮಗೆ ಈ ದೋಷ 2 ದಿನದಲ್ಲಿ ಹೋಗುತ್ತೆ. 2 ದಿನ ಸಾಕು. 2 ದಿನದಲ್ಲಿ ನೀವು ಇದನ್ನು ಕಮ್ಮಿ ಮಾಡ್ಕೊಳ್ತೀರಾ. ಹಾಗಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಬೇರೆ ಈಗ ಹಕಾರ ಅಕಾರ ದೋಷಗಳನ್ನು ನೀವು ಕಲ್ತ್ಕೊಳ್ತಾ ಇರಲಿಲ್ಲ, ಇನ್ನಷ್ಟು ವಿಚಾರಗಳನ್ನು ನಿಮ್ಮೊಳಗೆ ಹಂಚಿಕೊಳ್ಳುತ್ತೆ. ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಕಾರ್ಯಕ್ರಮದ ಕೊನೆಯಲ್ಲೂ ಕೂಡ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಪ್ರಶ್ನೆ ಅಂತಂದರೆ ನೀವು ಕಲಿಬೇಕಾದಂಥದ್ದು ಏನು ಕಲಿಬೇಕು ಅನ್ನೋದು 2ನೇದೊಂದು ಪ್ರಶ್ನೆ ರೂಪದಲ್ಲಿದೆ. ಅದನ್ನು ನೀವು ಕಲ್ತ್ಕೊಂಡು ಸಿಂಪಲಾಗಿ ಪ್ರಾಕ್ಟೀಸ್ ಮಾಡ್ಬೋದು. ನೋಡ್ತಾ ಇರಿ ನಮ್ಮ ಚಾನಲ್. ಇದು ಕನ್ನಡ ಸಿರಿ, ನಿಮಗಾಗಿ ಮಾಡಿದಂಥ ಚಾನಲ್ಲು. ಸಪೋರ್ಟ್ ಇರಲಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ನೋಡ್ತಾ ಇರಿ. ವಾಟ್ ಈಸ್ ಯುವರ್ ನೇಮ್? ನಿಮ್ಮ ಹೆಸರೇನು? ನಿಮಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಏನಾದರೂ ಕೇಳಬೇಕು ಅಂತಂದರೆ ಕನ್ನಡದಲ್ಲಿ ನೀವು ಹೇಳಬೇಕು, ನಿಮ್ಮ ಹೆಸರು ಏನು, ಅಷ್ಟೇ.